ರಾಷ್ಟ್ರೀಯ ಅಧ್ಯಕ್ಷರಂತ JP ನಡ್ಡಾ ಅವರ ಜೊತೆ ಕೂಡ ನಾನು ಮಾತಾಡಿದ್ದೇನೆ. ಅವರು ರಾಮ್ಲು ಅವರೇ ತಾವು ಬರಬೇಕು ಡೆಲ್ಲಿಗೆ ಅಂತೇಳಿ ಅವರು ಆಹ್ವಾನವನ್ನು ಕೊಟ್ಟಿರೋ ಕಾರಣ ಒಂದ್ ಕಡೆ ಡೆಲ್ಲಿ ಚುನಾವಣೆ ನಡೀತಾ ಇದೆ, ಜೊತೆಲಿ ಪಾರ್ಲಿಮೆಂಟ್ ಕೂಡ ಪ್ರಾರಂಭ ಆಗಿದೆ. ಹಂಗಾಗಿ ನಾನು ಕೂಡ ಒಂದು ಬಹುಶಃ 5ನೇ ತಾರೀಕೆಲ್ಲ ಡೆಲ್ಲಿ ಚುನಾವಣೆ ಮುಗಿದೋಗುತ್ತೆ. ನಾನು ಪುನಃ ಡೆಲ್ಲಿಗೆ ಹೋಗಿ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಭೇಟಿ ಮಾಡಿ ಅಂದ್ರೆ ಮೊದಲನೇದಾಗಿ ಸಂಘಟನೆ ವಿಚಾರದ ಬಗ್ಗೆ ಬಹಳಷ್ಟು ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಈ ಸಂಘಟನೆ ಇವತ್ತು ಬಹಳಷ್ಟು ಸ್ವಲ್ಪ ಅಷ್ಟೋ ಇಷ್ಟೋ ಜನರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬೇರೆ ಬೇರೆ ಕಡೆ ಎಲ್ಲೋ ಒಂದು ಕಡೆ ಅಪಸ್ವರ ಅನ್ನೋಂಥದ್ದು ಎದ್ದು ಕಾಣ್ತಾ ಇದೆ. ಹಂಗೆ ಇವೆಲ್ಲ ವಿಚಾರಗಳನ್ನು ರಾಷ್ಟ್ರೀಯ ನಾಯಕರ ಹತ್ರ ಹೋಗಿ ಹೇಳಿ ಬರ್ತೀನಿ. ಹೇಳಿ ಬಂದ ನಂತರ ಪುನಃ ಸಂಘಟನೆ ಮಾಡಿ ಪುನಃ 2028ರಲ್ಲಿ ಪುನಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರುವಂತ ವಿಚಾರದಲ್ಲಿ ಎಲ್ಲರೂ ಕೂಡ ಸೇರಿ ಒಟ್ಟಾರೆ ಸೇರಿಕೊಂಡು ಎಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಕೆಲಸ ಮಾಡಿ ಪುನಃ ಅಧಿಕಾರಕ್ಕೆ ತರಲೋ ಸಲುವಾಗಿ ಏನ್ ಮಾಡ್ಬೇಕು ಎಲ್ಲರೂ ಕೂಡ ಸೇರಿ ಮಾಡ್ತೀವಿ. ಒಗ್ಗಟ್ಟಿನಿಂದ ಕೆಲಸ ಕೂಡ ನಾವು ಮಾಡ್ತೀವಿ.